ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕ್ವಾಟ್ಲೆ ಕಿಚನ್ ಸೀಸನ್ 2ನ ಗ್ರ್ಯಾಂಡ್ ಲಾಂಚ್ ಬಂದುಬಿಟ್ಟು ಇವತ್ತಿನ ಒಂದು ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ. ಸೊ 6 ಗಂಟೆಯಿಂದ ಕ್ವಾಟ್ಲೆಗಳ ಒಂದು ಪರಿಚಯ ಇರ್ಬೋದು, ಹಾಗೆ ಕುಕ್ಗಳ ಪರಿಚಯ ಎಲ್ಲನೂ ಕೂಡ ನಿಮ್ಗೆ ಮಾಡಿಕೊಡ್ತಾರೆ. ಹಾಗೆ ಆಲ್ರೆಡಿ ಸಿಕ್ಕಾಪಡೆ ಪ್ರೋಮೋಗಳನ್ನ ಬಿಟ್ಟಿದ್ದಾರೆ, ತುಂಬ ಹೈಪ್ ಕ್ರಿಯೇಟ್ ಮಾಡಿದ್ದಾರೆ ಕ್ವಾಟ್ಲೆ ಕಿಚನ್ ಸೀಸನ್ 2ನ. ಯಾಕೆ ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ? ಜೊತೆಗೆ ಬಿಗ್ ಬಾಸ್ ಕೂಡ ಬರ್ತಾ ಇದೆ, ಬಿಗ್ ಬಾಸ್ 13 ಕೂಡ ಬರ್ತಾ ಇದೆ. ಅದನ್ನು ನೋಡೋದು ಇದನ್ನು ನೋಡೋದು ಅಂತೇಳಿ ಕನ್ಫ್ಯೂಷನ್ ಸಿಕ್ಕಾಪಟ್ಟೆ ಇದೆ ಜನಕ್ಕೆ. ಬಟ್ ಕ್ವಾಟ್ಲೆ ಕಿಚನ್ ಸೀಸನ್ 2 ಮುಗಿದ ಮೇಲೇ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಓದ್ಸಲೂ ಕೂಡ ಕ್ವಾಟ್ಲೆ ಕಿಚನ್ ಸೀಸನ್ 2 ಮುಗಿದ ಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ದಂಥದ್ದು. ಸೊ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳು. ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅದು ಇಡೀ ಟೀಮು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಒಂದೊಂದು ಫೀಲ್ಡಿಂದ ಒಬ್ಬೊಬ್ಬರನ್ನ ಕರ್ಕೊಂಡು ಬರೋವಂಥ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಪುನೀತಾ ಅವರು ಕೂಡ ಒಂದು ಕುಕ್ಕು, ಒಂದು ಫಿಲ್ಮ್ ಇಂಡಸ್ಟ್ರಿ ಆಗಿರ್ಬೋದು, ಒಂದು ರೀಲ್ ಕ್ರಿಯೇಟರ್ ಆಗಿರ್ಬೋದು, ಹಾಗೆ ಧಾರಾವಾಹಿನವರಾಗಿರ್ಬೋದು, ಈ ರೀತಿ ಕಾಮಿಡಿ ಕಿಲಾಡಿಗಳಿಂದ ಆಗಿರ್ಬೋದು. ಮತ್ತು ನಮ್ಮ ಭರ್ಜರಿ ಬ್ಯಾಚುಲರ್ಸಲ್ಲಿದ್ದಂಥ ಅಮೃತಾ ಅವ್ರನ್ನ ಕೂಡ ಕರ್ಕೊಂಡ್ಬಂದಿದ್ದಾರೆ. ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಬಿಗ್ ಬಾಸ್ ರಕ್ಷಿತಾ ಮೇಯ್ನ್ ಅಟ್ರಾಕ್ಟಿವ್ ಪೀಸ್ ಅಂತಲೇ ಹೇಳ್ಬೋದು. ಇಡೀ ಕ್ವಾಟ್ಲೆ ಕಿಚನ್ನ ನಂಬರ್ 1 ಕುಕ್ ನಮ್ಮ ರಕ್ಷಿತಾ ಅಂತ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ಇಡೀ ಕ್ವಾಟ್ಲೆ ಕಿಚನ್ನ ನಂಬರ್ 1 TRP ಕ್ವೀನ್ ಅಂತ ನಾನು ಹೇಳ್ತೀನಿ ನಮ್ಮ ರಕ್ಷಿತಾ ಶೆಟ್ಟಿಗೆ. ನಿಜವಾಗ್ಲೂ ಕೂಡ ರಕ್ಷಿತಾ ಶೆಟ್ಟಿ ಈ ಒಂದು ಕ್ವಾಟ್ಲೆ ಕಿಚನ್ ಸೀಸನ್ 2ನ ಒಂದು ಮೇನ್ ಅಟ್ರಾಕ್ಟ್ ಪರ್ಸನ್ ಅಂತ ಹೇಳ್ಬೋದು, ಅಟ್ರಾಕ್ಟಿವ್ ಪರ್ಸನ್ನು. ಜೊತೆಗೆ ಓಂ ಪ್ರಕಾಶ್ ಇರ್ಬೋದು, ನಮ್ಮ ಸೂರಜ್ ಇರ್ಬೋದು, ಹಾಗೆ ನಮ್ಮ ಭವಿಷ್. ಸೊ ಈ ಒಂದು ಎಲ್ಲ ತಾಂಡವ್ ಕೂಡ ಇದ್ದಾರೆ ಅನಿಸುತ್ತೆ. ಸಾರಿ, ಸುಮಾರು ಪ್ರಿಯಾಂಕಾ ಇರ್ಬೋದು, ಸಾಕಷ್ಟು ಚೆನ್ನಾಗಿದೆ. ಮತ್ತು ಸಮೀಕ್ಷಾ ಆಗಿರ್ಬೋದು, 99 ಫಿಲಮಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಮೀಕ್ಷಾ ಆಗಿರ್ಬೋದು. ಗಣೇಶ್ ಅವ್ರದ್ದು 99 ಮೂವಿ ಏನಿದೆ ಅದರಲ್ಲಿ ಸಮೀಕ್ಷಾ ಅವ್ರನ್ನ ನೋಡಿದೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಸಮೀಕ್ಷಾ ಅವರು. ಸೊ ಇವರನ್ನೆಲ್ಲ ಚಾಯ್ಸ್ ಮಾಡಿರೋದೇ ಬಿಗ್ ಬಾಸ್ 13ಗೆ ಕಳಿಸೋದಿಕ್ಕೋ ಅಥವಾ ಕ್ವಾಟ್ಲೆ ಕಿಚನಲ್ಲಿ ತುಂಬ ಎಂಗೇಜ್ಮೆಂಟ್ ಕ್ರಿಯೇಟ್ ಮಾಡೋಕ್ಕ ಅಂತ ಹೇಳ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇದೆ. ಬಟ್ ಹನುಮಂತು, ಕರಿಬಸಪ್ಪ ಆಗಿರ್ಬೋದು, ನವಾಜ್ ಆಗಿರ್ಬೋದು, ಮೇಘಾ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ತುಂಬ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿಗಳನ್ನೇ ಈ ಸಲ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಕರೆಸಿದ್ದಾರೆ. ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಪ್ಯಾಕ್ ಆಫ್ ನಮ್ಮ ಕ್ವಾಟ್ಲೆ ಕಿಚನ್ ಅಂತ ಹೇಳ್ಬೋದು. ನನಗೆ ರಿವ್ಯೂ ಮಾಡಿ ಮೇಡಮ್ ಕ್ವಾಟ್ಲೆ ಕಿಚನ್ ಎಷ್ಟೋ ಪ್ರೋಮೋಗಳು ಬರ್ತಾ ಇದೆ, ಯಾವ ಪ್ರೋಮೋನು ರಿವ್ಯೂ ಮಾಡ್ತಿಲ್ಲ ಅಂತ ಸಾಕಷ್ಟು ಜನ ನನಗೆ DM ಮಾಡ್ತಿದ್ದೀರಾ ಮತ್ತು ಕಮೆಂಟ್ ಮಾಡ್ತಿದ್ದೀರಾ. ಸೊ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಈ ಒಂದು ಪ್ರೋಮೋನಾರು ಅಟ್ಲೀಸ್ಟ್ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಈ ಪ್ರೋಮೋ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಮ್ಮ ಕ್ವಾಟ್ಲೆ ಕಿಚನಲ್ಲಿ ಸಾಕಷ್ಟು ಪ್ರೋಮೋಗಿಂತ ಈ ಪ್ರೋಮೋ ನನಗೆ ತುಂಬ ಇಷ್ಟ ಆಗಿದೆ. ಅಂದರೆ ನಮ್ಮ ರಕ್ಷಿತಾಗೆ ಪ್ರಪೋಸ್ ಮಾಡಿದಂಥದ್ದು ನಮ್ಮ ಭವಿಷ್ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಗದದ ಗುಡಿ ಸೀರಿಯಲಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಿರೋವಂಥದ್ದು ನಮ್ಮ ಭವಿಷ್ ಅವರು. ಸೊ ಭವಿಷ್ ಅವ್ರ ಬಗ್ಗೆ ಹೇಳೋದಾದರೆ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿದ್ದಾರೆ. ಅವ್ರ ಗಂಧದ ಗುಡಿ ಸೀರಿಯಲ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರು. ಮತ್ತು ನಮ್ಮ ಸೂರಜ್ ಮತ್ತು ಭವಿಷ್ ಎಂಟ್ರನ್ನ ತುಂಬಾ ಸ್ಪೆಷಲ್ ಆಗಿ ಮಾಡಿದ್ದಾರೆ. ಅಲ್ಲಿರುವಂಥ ಹೆಣ್ಮಕ್ಳಲ್ಲಿ ನಗು ಮೂಡಿಸ್ತಾ ಇದ್ದೀರಾ ನೀವು ಬಂದ ತಕ್ಷಣನೇ ಅಂತ ಹೇಳ್ಬಿಟ್ಟು ನಮ್ಮ ಸುಷ್ಮಾ ಅವರು ಕೂಡ ಹೇಳ್ತಾರೆ. ಜೊತೆಗೆ ಭವಿಷ್ ಅವರು ಪ್ರಪೋಸ್ ಕೂಡ ಮಾಡ್ತಾ ಇದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೆ. ಅದಂತೂ ತುಂಬ ಖುಷಿ ಆಯಿತು. ನಮ್ಮ ರಕ್ಷಿತಾ ಶೆಟ್ಟಿ ಅಂತೂ ತುಂಬ ಮುದ್ದು ಮುಖದಿಂದ ನಾಚ್ಕೊಂಡು ಆ ಮುಖದಲ್ಲಿ ಆಯಿತು ಅನ್ನೋ ರೀತಿ ಒಂದು ಹೋಗಿ ಕೊಟ್ಟರು. ಅವ್ರು ಪ್ರಪೋಸ್ ಮಾಡಿದ್ದೆ ನಿಜವಾಗ್ಲೂ ಸಕ್ಕತ್ತಾಗಿದೆ ಗುರು. ಹೆಂಗೆ ಪ್ರಪೋಸ್ ಮಾಡ್ತಾರೆ ನಮ್ಮ ಭವಿಷ್ ಅವರು ಅಂದರೆ ಕಾಲ್ಗೆಜ್ಜೆ ಕೊಡೋದ್ರ ಮುಖಾಂತರ ಪ್ರಪೋಸ್ ಮಾಡ್ತಾರೆ. ಅದು ತುಂಬ ಸ್ಪೆಷಲ್ ಅನ್ನಿಸ್ತು. ನಾನು ಹಾಕ್ಲ ನಿನ್ನ ಕಾಲಕ್ಕೆ ಗೆಜ್ಜೆ, ನೀನು ತುಳಿತೀಯ ನನ್ನ ಜೊತೆ 7 ಹೆಜ್ಜೆ ಅಂತ ಹೇಳ್ಬಿಟ್ಟು ಒಂದು ಡೈಲಾಗ್ ಕೂಡ ಹೊಡಿತಾರೆ. ವಾ ಏನು ಸಕ್ಕತ್ತಾಗಿದೆ ಗುರು ಈ ಡೈಲಾಗು ಅಂತಲೇ ಅನ್ನಿಸ್ತಾ ಇದೆ. ನಾನು ಹಾಕ್ತೀನಿ ನಿನಗೆ ಕಾಲ್ಗೆಜ್ಜೆ, ನೀನು ತುಳಿತೀಯ ನನ್ನ ಜೊತೆ 7 ಹೆಜ್ಜೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದು ಪ್ರಪೋಸ್ ಲೈನು. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ಇದು ನಿಮಗೂ ಕೂಡ ಇಷ್ಟ ಆಯಿತಾ ಈ ಒಂದು ಡೈಲಾಗು? ನಿಜವಾಗ್ಲೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ರಕ್ಷಿತಾ ಅವರೇ ಕಳೆದೋದ್ರು ಅವರು ಪ್ರಪೋಸ್ ಮಾಡಿದ ರೀತಿಗೆ. ಯಾರು ತಾನೇ ಕಳೆದೋಗಲ್ಲ ಒಂದು ಈ ರೀತಿ ಡೈಲಾಗ್ ಹೇಳಿದ್ರೆ ಅಲ್ವಾ. ರಕ್ಷಿತಾ ಒಂದು ನಾಚಿ ನೀರಾಗೋದ್ರು ಅಂತಲೇ ಹೇಳ್ಬೋದು. ಭವಿಷ್ಯ ಅವರು ರಕ್ಷಿತಾ ಅವರ ಕಾಲಿಗೆ ಗೆಜ್ಜೆನೂ ಕೂಡ ಹಾಕ್ತಾರೆ. ತುಂಬ ಚೆನ್ನಾಗಿದೆ ಗೈಸ್, ಕ್ಯೂಟ್ ಆಗಿದೆ. ರಕ್ಷಿತನ ಎಲ್ಲ ಒಂದು ಪ್ರೋಮೋದಲ್ಲೂ ತರುವಂಥ ಪ್ರಯತ್ನನ ನಮ್ಮ ಕ್ವಾಟ್ಲೆ ಕಿಚನ್ ಸೀಸನ್ 2ಅಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ. ಮತ್ತು ಸೂರಜ್ ನೀವು ಪ್ರಪೋಸ್ ಮಾಡಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಜಡ್ಜ್ ಕೇಳ್ತಾರೆ. ಅವರು ಕೇಳಿದಾಗ ನಿಮ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ವಾ ಅಂತಲೂ ಕೂಡ ಕೇಳ್ತಾರೆ. ಅದಕ್ಕೆ ಅವರು ಬಾಡಿನೂ ಕೂಡ ಬಿಚ್ಚಿಬಿಟ್ಟು ತೋರಿಸ್ತಾರೆ, ಬಾಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಂದು ಇದೆಲ್ಲ ತೋರಿಸ್ತಾರೆ. ಆರ್ಮ್ಸ್ ಎಲ್ಲನೂ ಕೂಡ
ಸೂರಜ್ ಬಗ್ಗೆ ಒಂದು ಹೇಳೋದಾದರೆ ಒಂದು ಗುಡ್ ಹಾರ್ಟ್ ಮನುಷ್ಯ ಅಂತ ಹೇಳ್ಬೋದು. ಸೂರಜ್ ಮತ್ತು ನಮ್ಮ ರಕ್ಷಿತಾ ಶೆಟ್ಟಿ ಒಂದು ಅಣ್ಣ ತಂಗಿ ಕಾಂಬಿನೇಷನ್ ಇದೆ, ನಿಜವಾಗ್ಲೂ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡ ಪ್ರಕಾರ ಮೋಸ್ಟ್ಲಿ ರಕ್ಷಿತಾ ಕ್ವಾಟ್ಲೆ ಆಗಿರ್ಬೋದು ಅಂತ ಅಂದ್ಕೊಂಡೆ, ಬಟ್ ಅವ್ರು ಕುಕ್ ಆಗಿದ್ದಾರೆ. ನಮ್ಮ ಸೂರಜ್ ಕೂಡ ಕುಕ್ಕೇ ಆಗಿದ್ದಾರೆ. ಜೊತೆಗೆ ಓಂ ಪ್ರಕಾಶ್ ಅವರು ಕುಕ್ ಆಗಿದ್ದಾರೆ. ಅದು ಕ್ವಾಟ್ಲೆ ನಂಬರ್ 2 ಇವರು ಅಲ್ಲ, ಕುಕ್ ನಂಬರ್ 2 ಓಂ ಪ್ರಕಾಶ್ ಆಗಿದ್ದಾರೆ. ಓಂ ಪ್ರಕಾಶ್ ಅವರು ನೆಕ್ಸ್ಟ್ ಲೆವೆಲ್ ಕಾಮಿಡಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ರಕ್ಷಿತಾ ಅವರು ನಮ್ಮ ಓಂ ಪ್ರಕಾಶ್ ಅವ್ರ ಮಾತಿಗೆ ಹೆಂಗೆ ಮಾತು ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ತಾ ಇದ್ದೀನಿ ನಾನು. ಈ ಒಂದು ಸೀಸನ್ನಲ್ಲಿ ಹೆಂಗೆಲ್ಲ ಮಾತನಾಡಿಯುತ್ತೆ ಕ್ವಾಟ್ಲೆ ಕಿಚನ್ನಲ್ಲಿ ನಮ್ಮ ಓಂ ಪ್ರಕಾಶ್ ಸುಷ್ಮಾ ಅವರೇ ಓಂ ಪ್ರಕಾಶ್ ಅವ್ರಿಗೆ ಒಂದು ಆನ್ಸರ್ ಕೊಡೋದಕ್ಕೆ ಅಷ್ಟು ಇದು ಮಾಡ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿ ಮಾತಾಡುವಂಥ ನಮ್ಮ ಸುಷ್ಮಾ ಅವರೇ ಎದುರ್ಕೋತಾ ಇದ್ದಾರೆ. ನಮ್ಮ ರಕ್ಷಿತಾ ಶೆಟ್ಟಿ ಅವರು ಹೆಂಗಪ್ಪ ಅವ್ರದ್ದು ಕತೆ, ಅಷ್ಟು ಕಾಂಟ್ರವರ್ಸಿ ಒಂಥರ ಹುಚ್ಚರನ್ ಮಗ ಅಂತಾರೆ ಅವ್ರಿಗವರೇ ಬೈಕೋತಾರೆ ಆ ರೀತಿ. ಬಟ್ ಎಂಟರ್ಟೈನ್ಮೆಂಟ್ ಪ್ಯಾಕ್ ಅಂತಲೇ ಹೇಳ್ಬೋದು. ಕಲಸಿ ಪಾಳ್ಯದ ಫಿಲಮ್ ಕೂಡ ಹೇಳ್ತಾರೆ, ಕಲಸಿ ಪಾಳ್ಯನ ನನ್ನ ಕತೆ ಇಲ್ದೇ ಮಾಡಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಲೆವೆಲ್ ಕಾಮಿಡಿ ಸಿಕ್ಕುತ್ತೆ ನಮ್ಗೆ ಓಂ ಪ್ರಕಾಶ್ ಅವರಿಂದ. ಕೆಲವೊಂದು ಕಾಂಟ್ರವರ್ಸಿ ಇರುತ್ತೆ, ಅವ್ರು ಡೈರೆಕ್ಟಾಗಿ ಹೇಳ್ತಾರೆ, ಅವ್ರಿಗೆ ಏನು ಮನಸ್ಸಿಗೆ ಬರೋದು ಹಾಗೆ ಹೇಳ್ತಾರೆ. ಬಟ್ ತಡ್ಕೋಬೇಕು, ಮುಂದೆ ಇರೋರು ತಡ್ಕೋಬೇಕಷ್ಟೇ. ನಮ್ಮ ಓಂ ಪ್ರಕಾಶ್ ಕೊಡೋ ಅಂತ ಹೇಟ್ನ ತಡ್ಕೋಬೇಕು, ಮಾತಿನ ಹೇಟ್ನ ತಡ್ಕೋಬೇಕಷ್ಟೇ, ಇನ್ನೇನಿಲ್ಲ. ಬಟ್ ನಮ್ಮ ರಕ್ಷಿತಾ ಶೆಟ್ಟಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಈ ಒಂದು ಲಂಗ ದಾವಣಿ ಏನು ಡ್ರೆಸ್ ಇದೆ, ಈ ಒಂದು ಪ್ರೋಮೋದಲ್ಲಿ ಎಲ್ಲ ಪ್ರೋಮೋದಲ್ಲೂ ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ. ಅವರ ಒಂದು ಐಡೆಂಟಿಟಿ, ಯೂಟ್ಯೂಬ್ ಬ್ಲಾಗರು, ಹಾಗೆ ಕ್ಯಾಮ್ರಾ ಅದೆಲ್ಲನೂ ಕೂಡ ತೋರಿಸೋ ಮುಖಾಂತರ ಒಂದು ಪ್ರೋಮೋ ಸೆಟ್ ಮಾಡಿರೋದಿರ್ಬೋದು, ಆ ಒಂದು ಫೋಟೋ ಫ್ರೇಮ್ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ರಕ್ಷಿತಾ ಶೆಟ್ಟಿನ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ರಕ್ಷಿತಾ ಶೆಟ್ಟಿನೂ ಕೂಡ ತುಂಬ ಒಂದು ಹೆಣ್ಣು ಮಗಳು ಒಂದು ಯಾವ ರೀತಿ ಇರಬೇಕೋ ಕನ್ನಡತಿ, ಅದೇ ರೀತಿ ಒಂದು ಲಂಗ ದಾವಣಿನ ಹಾಕ್ಕೊಂಡು ಆ ಒಂದು ಫಸ್ಟು ಲಾಂಚಲ್ಲೇ ಕಾಣಿಸ್ಕೊಂಡಿದ್ದಾರೆ. ನಮ್ಮ ಬಿಗ್ ಬಾಸಲ್ಲಿ ಹೇಗೆ ಕಾಣಿಸ್ಕೊತಿದ್ರು ಅದಕ್ಕಿಂತಲೂ ತುಂಬ ಇನ್ನೂ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿಯವರು. ಒಂದು ಕನ್ನಡತಿ ಅನ್ನೋದನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ನಮ್ಮ ಸಂಪ್ರದಾಯನ ಎತ್ತಿಡಿಯುವಂಥ ಪ್ರಯತ್ನ ನಮ್ಮ ರಕ್ಷಿತಾ ಶೆಟ್ಟಿ ಪ್ರತಿ ಸಾರಿನೂ ಮಾಡ್ತಾ ಇರ್ತಾರೆ. ಮತ್ತು ಸೇವಂತಿ ಸಾಂಗ್ನ ಜಾಸ್ತಿ ಫೇಮಸ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಅವ್ರ ಬಾಯಲ್ಲಿ ಕೇಳೋಕ್ಕೆ ಭಾಳ ಇಷ್ಟ. ಈಗ ನಮ್ಮ ಇವ್ರ ಜೊತೆನೂ ಕೂಡ ಆಡ್ತಾರೆ, ಮಾಳು ಜೊತೆನೂ ಕೂಡ ಸುಮಾರು ಸಲ ಸೇವಂತಿ ಸಾಂಗ್ ಹಾಡಿದರು. ಈಗಲೂ ಕೂಡ ಪ್ರಪೋಸ್ ಮಾಡುವಾಗಲೂ ಕೂಡ ಭವಿಷ್ಯ ಅದೇ ಹೇಳ್ತಾರೆ, ಸೇವಂತಿಗೆ ಸಾಂಗ್ ಕೂಡ ಹೇಳ್ತಾರೆ. ಮತ್ತು ನಮ್ಮ ಹನುಮಂತು ಕೂಡ ಸೇವಂತಿ ಸಾಂಗ್ ಹೇಳೋದ್ರ ಮುಖಾಂತರ ಹೂ ಕೊಡ್ತಾರೆ ನಮ್ಮ ರಕ್ಷಿತಾ ಶೆಟ್ಟಿಗೆ. ಒಟ್ಟಿನಲ್ಲಿ ಮೇನ್ ಅಟ್ರಾಕ್ಟ್ ಪೀಸ್ ಆಗಿದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅಂತಲೇ ಹೇಳ್ಬೋದು. ಎನಿವೆ ಏನಾರು ಆಗಲಿ ನಮ್ಮ ರಕ್ಷಿತಾ ಶೆಟ್ಟಿ ಕ್ವಾಟ್ಲೆ ಕಿಚನ್ ಸೀಸನ್ 2ನ ವಿನ್ನರ್ ಆಗಲಿ ಅಂತ ಕೇಳ್ಕೊತೀನಿ. ಚೆನ್ನಾಗಿ ಮಾಡಲಿ ಆ್ಯಂಡ್ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಈ ಕ್ವಾಟ್ಲೆ ಕಿಚನ್ ಸೀಸನ್ 2 ತುಂಬಾ ಹಿಟ್ ಆಗಲಿ. ಫಸ್ಟ್ ಸೀಸನ್ ಹೆಂಗೆ ಹಿಟ್ ಆಯಿತು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಹಿಟ್ ಆಗಲಿ ಅಂತ ಹೇಳ್ತೀನಿ. ಯಾಕೆಂದರೆ ಅಷ್ಟೇ ಹಾರ್ಡ್ ವರ್ಕ್ ಇರುತ್ತೆ, ಅಷ್ಟೊಂದು ಪ್ಲ್ಯಾನಿಂಗ್ ಮಾಡಿದ್ದಾರೆ, ಚೆನ್ನಾಗಿದೆ. ಹಾಗೆ ಕಂಟೆಸ್ಟೆಂಟ್ಗಳು ಕೂಡ ತುಂಬ ಡಿಫ್ರೆಂಟ್ ಆಗಿದ್ದಾರೆ, ಒಬ್ರಿಗಿಂತ ಒಬ್ಬರು ಡಿಫ್ರೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅಮೃತಾ ಮಾತುಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವರ ಮಾತುಗಳು ಕೂಡ ಕೇಳಕ್ಕೆ ನಾವೆಲ್ಲರೂ ಕೂಡ ಬಿಗ್ ಬಾಸಿಂದ ಆದಮೇಲೆ ಕೂಡ ತುಂಬ ಕಾಯ್ತಾ ಇದ್ದೀವಿ. ಸೊ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ಗಳು ಸಾಕಷ್ಟು ಜನ ಇದ್ದೀರಾ, ಕಮೆಂಟ್ ಮಾಡಿ ನೀವು ಯಾರೆಲ್ಲ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ಗಳಿದ್ದೀರಾ. ನಾವು ಕೂಡ ರಕ್ಷಿತಾ ಶೆಟ್ಟಿಯ ಒಂದು ಮಾತುಗಳನ್ನ ಕೇಳೋಕ್ಕೆ, ಆ್ಯಕ್ಟಿಂಗ್ನ ನೋಡೋದಕ್ಕೆ ಕಾಯ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಏನು ಹೆದರಿಕೆ ಇಲ್ದಿರ ನಮ್ಮ ಒಂದು ಪ್ರೋಮೋದಲ್ಲಿ ನೋಡಿದೆ ನಾನು, ಮೇಘನಾ ಮ್ಯಾಮ್ಗೆ ಹೇಳ್ತಾರೆ ನೀವು ಯೂಟ್ಯೂಬರ ಅಂತ ಹೇಳ್ತಾರೆ. ನೀವು ಕೂಡ ಯೂಟ್ಯೂಬರ, ನಾನು ಕೂಡ ಯೂಟ್ಯೂಬರ್ ಅಂತ ಹೇಳ್ತಾರೆ. ಅದು ಒಂದು ಹೆಮ್ಮೆ. ಯೂಟ್ಯೂಬರ್ ಆಗಿದ್ದಕ್ಕೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಲೆವೆಲಿಗೆ ಬಂದಿದ್ದು. ಸೊ ಆ ಒಂದು ಕೆಲಸನ ಅವ್ರು ಯಾವತ್ತೂ ಬಿಟ್ಕೊಡ್ತಿಲ್ಲ. ನಾನು ಒಂದು ಯೂಟ್ಯೂಬರ್ ಆಗಿರೋದಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅನ್ನೋದನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಸ್ಕ್ರಿಪ್ಟೆಡ್ ಆಗಿರುತ್ತೆ, ಇಡೀ ಒಂದು ಕ್ವಾಟ್ಲೆ ಕಿಚನ್ ಒಂದು ಸ್ಕ್ರಿಪ್ಟ್ ರೀತಿನೇ ನಡೆಯುತ್ತೆ. ಬಟ್ ಎನಿವೆ ಸುಮ್ಮನೆ ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬಿಡಿ, ಮಿಮ್ಸ್ ಮಾಡೋಕ್ಕೆ ಹೋಗ್ಬಿಡಿ. ರಕ್ಷಿತಾ ಶೆಟ್ಟಿ ಕ್ವಾಟ್ಲೆ ಕಿಚನಲ್ಲಿ ಬರ್ತಾ ಇದ್ದಾರೆ ಅಂತ ಟ್ರೋಲರ್ಸ್ಗೆ ಕೆಲಸ ಸಿಗ್ತಾಗೆ ಅಂತ ಹೇಳ್ಬೋದು. ಟ್ರೋಲರ್ಸ್ ರೆಡಿ ಇರ್ತಾರೆ. ಸೊ ಟ್ರೋಲರ್ಸ್ ಎಷ್ಟು ಜನ ರೆಡಿ ಇರ್ತಾರೋ ಅಷ್ಟೇ ನಮ್ಮ ರಕ್ಷಿತಾ ಶೆಟ್ಟಿ ಫೇಮಸ್ ಆಗ್ತಾ ಹೋಗ್ತಾರೆ. ಎಷ್ಟೇ ಟ್ರೋಲ್ ಮಾಡಿದ್ರು ಕೂಡ ರಕ್ಷಿತಾ ಶೆಟ್ಟಿ ಬೆಳೀತಾನೆ ಇರ್ತಾರೆ, ಅದ್ರ ಬಗ್ಗೆ ನೋ ಡೌಟ್. ಎನಿವೆ ಆಲ್ ದ ಬೆಸ್ಟ್ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೆ ಮತ್ತು ಎಲ್ಲ ಕ್ವಾಟ್ಲೆ ಕಿಚನ್ಸ್ ಕಂಟೆಸ್ಟೆಂಟ್ಗಳಿಗೆ. ಹಾಗೆ ಬಿಗ್ ಬಾಸ್ 13 ಸ್ಟಾರ್ಟ್ ಆಗ್ತಾ ಇದೆ ಗುರು, ತುಂಬಾ ಖುಷಿ ಇದೆ. ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಕೊಡೋಣ. ಕ್ವಾಟ್ಲೆ ಕಿಚನ್ ಫಸ್ಟ್ ಲಾಂಚ್ ಬಗ್ಗೆನೂ ಕೂಡ ನಾನು ಮಾತಾಡ್ತೀನಿ, ನೆಕ್ಸ್ಟ್ ಎಪಿಸೋಡ್ ರಿವ್ಯೂ ಕೊಡ್ತೀನಿ. ಸೊ ಇದಾಗಿತ್ತು ಕ್ವಾಟ್ಲೆ ಕಿಚನ್ ಸೀಸನ್ 2ನ ಪ್ರೋಮೋ ರಿವ್ಯೂ. ಇದಾಗಿತ್ತು ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಲವ್ ಯು.